ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರಿರ್ಬೋದು, ನಟ ಕಿಶೋರ್ ಅವರಿರ್ಬೋದು, ಮುನೀರ್ ಕಾಟಿಗೋಳ್ ಅವರು ಹಾಗೂ ಹಿರಿಯರಾದಂತಹ ದಿನೇಶ್ ಅಭಿನಮಠ್ ಅವರಿರ್ಬೋದು, ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಬಹಳ ವಿಸ್ತಾರವಾಗಿ ಮಂಡಿಸಿದ್ದಾರೆ. ಮತ್ತು ಕರಾವಳಿಯಲ್ಲಿ ಯಾವ ರೀತಿ ಚಿತ್ರಣ ಇದೆ, ಯಾವ ರೀತಿಯ ಸಮಾಜ ನಿರ್ಮಾಣ ಆಗ್ತಾ ಇದೆ ಮತ್ತು ಯಾವ ರೀತಿ ಪರಿಹಾರಗಳನ್ನು ಕಂಡುಕೊಳ್ಬೇಕೆಂಬುದರ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತಾಡಿದ್ದಾರೆ. ನಾವೊಂದು ವಿಚಾರವನ್ನು ಅಷ್ಟೇ ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾನು ಈ ಕರಾವಳಿ ರಕ್ತ ಕಣ್ಣೀರು ಪುಸ್ತಕ ಬರೆಯುವಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಎಲ್ಲ ಸಮುದಾಯದ, ಎರಡು ಹಿಂದೂ ಇರ್ಬೋದು ಅಥವಾ ಮುಸ್ಲಿಂ ಇರ್ಬೋದು, ಎರಡೂ ಸಮುದಾಯಗಳ ಅಮಾಯಕರೇನಿದ್ದಾರೆ ಅವರ ಕುಟುಂಬಗಳನ್ನು, ಯಾರೆಲ್ಲ ಬಲಿಯಾಗಿದ್ದಾರೆ ಅವರ ಕುಟುಂಬಗಳನ್ನು ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ವಿಚಾರ ಕೇಳ್ತಾ ಇದೆ. ಒಂದು ಕಡೆಯಲ್ಲಿ ಈ ಕರಾವಳಿ ಭಾಗದಲ್ಲಿ ಒಬ್ಬ ಹಿಂದೂ ಸತ್ತರೆ ಅದಕ್ಕೆ ಕೌಂಟರ್ ಆಗಿ ಅಥವಾ ಪ್ರತಿಕಾರವಾಗಿ ಒಂದು ಮುಸ್ಲಿಮನ್ನು ಬಲಿ ತೆಗೆದುಕೊಳ್ಳೋದಕ್ಕೆ ಆ ಸಮುದಾಯದ ಮತೀಯವಾದಿಗಳು ಬಹಳ ಪ್ರಯತ್ನವನ್ನು ನಡೆಸ್ತಾ ಇರ್ತಾರೆ. ಅಥವಾ ಅದು ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು ಅಥವಾ ದ್ವೇಷ ಭಾಷಣಗಳ ಮೂಲಕ ಇರ್ಬೋದು, ಏನೋ ಒಂದು ಸಮಾಜದ ಹೊಣೆಗಾರಿಕೆ ನಮಗೆ ಇದೆ ಅಂತ. ಅದೇ ರೀತಿ ಮತ್ತೊಂದು ಸಮುದಾಯದ, ಮುಸ್ಲಿಂ ಸಮುದಾಯದ ಯಾರೋ ಒಬ್ಬರು ಡೆತ್ ಆದರೆ ಅದಕ್ಕೆ ಪ್ರತಿಕಾರವಾಗಿ ಮತ್ತೊಬ್ಬರನ್ನ ಕೌಂಟರ್ ಆಗಿ ತೆಗೆದುಕೊಳ್ಬೇಕಾದ್ರೂ ಕೂಡ ಅಲ್ಲಿ ಕೂಡ ಅದೇ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಾಗುತ್ತೆ. ಈ ಎರಡೂ ಕಡೆಯ ಮತೀಯವಾದಿಗಳು ಒಂದು ರೀತಿಯಲ್ಲಿ ಪ್ರತಿಕಾರ ತೀರಿಸೋದಕ್ಕೆ ಒಂದು ಆತುರದಲ್ಲಿ ಅಥವಾ ಅಷ್ಟೊಂದು ಫೈಟ್ ಮಾಡುವಂತಹ ಒಂದು ಪರಿಸ್ಥಿತಿ ವಾತಾವರಣ ಕರಾವಳಿಯಲ್ಲಿದೆ. ಆದರೆ ನನಗೆ ಕುತೂಹಲ ಇದ್ದಿದ್ದು, ತಮ್ಮವರನ್ನು ಕಳೆದುಕೊಂಡಂತಹ ಆ ಕುಟುಂಬಗಳೇನಿದ್ದಾವೆ ಅವರ ಮನಸ್ಸಿಗೆ ಏನಿರ್ಬೋದು, ಆ ತಾಯಿಯಂದಿರ ಮನಸ್ಸಿನಲ್ಲಿ ಏನಿದೆ, ಅವರಿಗೆ ಆ ಪ್ರತಿಕಾರದ ದ್ವೇಷ ಇದೆಯಾ? ಆ ಕಾರಣಕ್ಕಾಗಿ ಪ್ರತಿಯೊಂದು ಕುಟುಂಬದ ತಾಯಿಯಂದಿರಲ್ಲಿರ್ಬೋದು ಅಥವಾ ವಿಧವೆಯರ ಹೆಂಡತಿ ಇರಬಹುದು ಅಥವಾ ಮಕ್ಕಳಲ್ಲಿ ಕೇಳ್ತಾ ಇದೆ, ಸೊ ನಿಮ್ಮ ತಂದೆಯನ್ನ ಅಥವಾ ನಿಮ್ಮ ಮಗಳನ್ನ ಕೊಂದಿದ್ದಾರೆ, ಆ ಕೊಂದಂತಹ ಆರೋಪಿಯ ಸಮುದಾಯದ ಬಗ್ಗೆ ನಿಮಗೆ ಏನಾದರೂ ದ್ವೇಷ ಇದೆಯಾ ಅಂತ ಎಲ್ಲರೂ ನನಗೆ ಉತ್ತರ ಕೊಟ್ಟಿರುವಂಥದ್ದು, ನಮಗೆ ಆ ಸಮುದಾಯದ ಬಗ್ಗೆ ಯಾವುದೇ ದ್ವೇಷ ಇಲ್ಲ. ಕಾನೂನು ಪ್ರಕಾರವಾಗಿ ಏನು ನಮಗೆ ಆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಆ ಶಿಕ್ಷೆ ಅಷ್ಟೇ ನಾವು ಬಯಸೋದು. ನಾವು ಆ ಸಮುದಾಯದ ಜೊತೆಗೆ ಯಾವುದೇ ರೀತಿಯ ದ್ವೇಷವನ್ನು ಇಟ್ಕೊಳ್ಳೋದಿಲ್ಲ, ಯಾವುದೇ ರೀತಿಯಲ್ಲಿ ಅವರಿಗೆ ಕೆಟ್ಟದನ್ನು ನಾವು ಬಯಸೋದಿಲ್ಲ ಎಂಬ ಆ ಮಾತೃ ಹೃದಯ ಏನಿದೆ ಅದು ನಿಜಕ್ಕೂ ತಡ್ತಾ ಇದೆ. ಆ ಕಾರಣಕ್ಕಾಗಿ ಪುಸ್ತಕವನ್ನು ತಾವೆಲ್ಲ ಓದಬೇಕು. ಇನ್ನು ಜೊತೆಗೆ ಇಲ್ಲಿ ರಕ್ತ ಹರಿಸೋದು ಬಹಳ ಸುಲಭ. ಯಾವುದೇ ಸಮುದಾಯದಲ್ಲಿ ಸಮುದಾಯದ ಧರ್ಮ ರಕ್ಷಣೆಯ ಹೆಸರಲ್ಲಿ ಮತ್ತೊಂದು ಸಮುದಾಯದ ಅಮಾಯಕರನ್ನು ರಕ್ತ ಹರಿಸೋದು ಬಹಳ ಸುಲಭ. ಆದರೆ ಆ ಸಮುದಾಯದ ರಕ್ತ ಕಳ್ಕೊಂಡ ಜನರನ್ನು ಕಳ್ಕೊಂಡ ಅಥವಾ ತಮ್ಮ ಕುಟುಂಬದ ಸದಸ್ಯರನ್ನು ಕಳ್ಕೊಂಡಂತಹ ತಾಯಿಯಲ್ಲಿರು ಏನಿದ್ದಾರೆ, ಆ ಮಕ್ಕಳೇನಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಕನಿಷ್ಠ ಆ ಕೊಂದವರು ಒಮ್ಮೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿ ಭಾಷಣವನ್ನು ಮಾಡಿಕೊಂಡು, ದ್ವೇಷ ಭಾಷಣವನ್ನು ಮಾಡಿಕೊಂಡು ಪ್ರತಿಕಾರದ ಕರೆಯನ್ನು ಕೊಡ್ತಾರೋ ಅವರು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆ ಅರ್ಥ ಮಾಡಿಕೊಂಡ್ರೆ ಕನಿಷ್ಠ ನಾನು ಈ ಪುಸ್ತಕವನ್ನು ಬರೆದಿರೋದು ಸಾರ್ಥಕ ಆಗುತ್ತೆ. ಯಾಕಂದರೆ ಕೊಂದಂತಹ ಒಬ್ಬ ವ್ಯಕ್ತಿ, ತಾನು ಕೊಂದಂತಹ, ನಾನು ಕೊಲೆ ಮಾಡಿದಂತಹ ಅಥವಾ ತಾನು ರಕ್ತ ಹರಿಸಿದಂತಹ ಆ ವ್ಯಕ್ತಿಯ ಕುಟುಂಬ ಯಾವ ರೀತಿ ಕಣ್ಣೀರನ್ನು ಹರಿಸ್ತಾ ಇದೆ, 10 ವರ್ಷಗಳು, 12 ವರ್ಷಗಳು, 20 ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಯಾವ ರೀತಿ ಅವರು ಆ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಎಂಬುದನ್ನು ಅವರು ನೋಡಬೇಕು. ಕನಿಷ್ಠ ಆ ಕಾರಣಕ್ಕಾಗಿ ಈ ಪುಸ್ತಕವನ್ನು ಓದಿದರೆ ಆರೋಪಿಗಳಲ್ಲಿ ಒಂದಿಷ್ಟು ಮನ ಪರಿವರ್ತನೆ ಆದರೆ ಬಹುಶಃ ನಾವೆಲ್ಲರೂ ಮಾಡ್ತಾ ಇರುವಂತಹ ಈ ಪ್ರಯತ್ನ ಏನಿದೆ ಅದು ಸಾರ್ಥಕ ಅಂತ ಅನಿಸುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ತಮ್ಮ ಬಿಸಿ ಶೆಡ್ಯೂಲ್ ನಡುವೆ ಕೂಡ ಬಂದಿದ್ದಾರೆ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ವಿಸ್ತಾರವಾಗಿ ಮಾತಾಡಿ ಯಾವ ರೀತಿಯಲ್ಲಿ ಇಂತಹ ಒಂದು ಮತೀಯವಾದವನ್ನು ಶಮನಗೊಳಿಸುವಂತಹ ನಿಟ್ಟಿನಲ್ಲಿ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಅಕ್ಷರ ವಿದ್ಯಾರ್ಥಿಗಳು, ಪ್ರಕಾಶಕರು ಪುಸ್ತಕವನ್ನು ಕೊಟ್ಟು ಧನ್ಯವಾದ ಸಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.